ಓಕೆ, ವಿ ಆರ್ ಕಂಟಿನ್ಯೂಯಿಂಗ್. ಸೊ ಮನಸ್ಸೋ ಇಚ್ಛೆ ಸ್ಟಾಂಪೇಡ್ ಆಗಲಿ ಏನೇ ಆಗಲಿ, ಯು ಸ್ಟಾರ್ಟೆಡ್ ರನ್ನಿಂಗ್ ಫಾರ್ ಲೈಫ್. ನಿಮ್ಗೆ ಹೋಗ್ತಿರೋ ದಾರಿ ಗೊತ್ತಿರಲಿಲ್ಲ, ಎಲ್ಲಿ ರೀಚ್ ಆಗ್ತಿರೋ ಗೊತ್ತಿರಲಿಲ್ಲ. ಕುದುರೆ ಅವರು, ಅಲ್ಲಿ ಲೋಕಲೈಟ್ಸ್, ಅಲ್ಲಿ ಕಾಶ್ಮೀರೀಸ್, ಬಂದಿರೋ ನಮ್ಮಂಥ ನಾರ್ಮಲ್ ಟೂರಿಸ್ಟ್ ಪೀಪಲ್ ಎಲ್ಲ ಓಡೋದ್ರಿ ಮೇಡಮ್. ಎಲ್ಲ ಓಡೋಕೆ ಸ್ಟಾರ್ಟ್ ಮಾಡಿ. ಸೊ ಆ 20-25 ಜನ ನೀವು ಜೀವನ ರಕ್ಷಣೆ ಮಾಡ್ಕೊಂಡು ಮಾಡ್ಕೊಂಡು ಹೊರಗಡೆ ಬಂದ್ವಿ. ನಾವು ಹೊರಗಡೆ ಬಂದ್ರು ಅಲ್ಲಿ ಶೂಟೌಟ್ ಕೇಳಿಸ್ತಾನೆ ಇದೆ ನಮಗೆ. ಅಲ್ಲಿ ಅಷ್ಟು ನಮ್ಗೆ ಹೆಂಗಾಗ್ತಿದೆ ಅಂತಂದ್ರೆ, ಹೊರಗಡೆ ಬಂದ್ರೆ ಅದು ನಾರ್ಮಲ್ ವೇ ಅಲ್ಲ, ಓಡಾಡಂತ ಜಾಗನೇ ಅಲ್ಲ ಅದು ಫುಲ್ಲು 3 days ಬ್ಯಾಕ್ ಮಳೆ ಆಗಿದ್ರಿಂದ ಫುಲ್ ಕೊಚ್ಚೆ ಆಗ್ಬಿಡುತ್ತೆ. ಇಲ್ಲಿ ತನಕ ನಿಮ್ದು ಒಂದು ನೀಸ್ ತನಕ ನಿಮ್ದು ಕಾಲು ಉಗಿದು ಬಿಡತ್ತೆ ಕೊಚ್ಚೆ ಒಳಗಡೆ, ಆ ತರ ಜಾಗ. ಓಡ್ತಿದ್ದೀವಿ ಎಲ್ಲರೂ, ಕೆಲವು ಜನ ಅಲ್ಲೇ ಕೊಚ್ಚಲ್ಲಿ ಬಿದ್ದಿದ್ದಾರೆ, ಅವ್ರ ಕಾಲು ಫುಲ್ ಸಿಕ್ಕಾಕೊಂಡ್ಬಿಟ್ಟಿದೆ, ಎದ್ದೇಳಕ್ ಆಗ್ತಿಲ್ಲ, ಆ ತರ ಎಲ್ಲ ಆಗಿದೆ. ನಮ್ ಜೊತೆಗೆ ಬರ್ತಿರೋರ್ಗು ಇಲ್ಲಿ ಬುಲೆಟ್ ತಾಗಿದ್ಯೋ, ಅವ್ರು ಬಿದ್ದು ಏಟ್ ಮಾಡ್ಕೊಂಡಿದಾರೋ, ಇವಾಗೆಲ್ಲ ನಾವು ನೆಟ್ ಮಾಡ್ಕೊಂಡ್ರೆ ಹಂಗ ಅನಿಸ್ತಿದೆ. ಆವಾಗ ನಮ್ ತಲೆಗೇನು ಅವ್ರಿಗೆ ಬುಲೆಟ್ ತಾಗಿದೆ ಅಂತಾನೆ ಆಯ್ತಾ. ಬುಲೆಟ್ ಫುಲ್ ಬ್ಲಡ್ ಎಲ್ಲ ಹೋಗ್ತಿದೆ, ಫ್ಲೋ ಆಗ್ತಿದೆ. ಒಬ್ರು ಲೇಡಿಗೆ ಇಲ್ಲಿ ಹೊಟ್ಟೆ ಹತ್ರ ಬಿದ್ದಿದೆ, ಅವರೆಲ್ಲ ಓಡ್ತಿದ್ದಾರೆ, ನಾವು ಓಡ್ತಿದೀವಿ. ಬಟ್ ಏನು ಅಂತಂದ್ರೆ ಎಲ್ಲಿಂದಾನು ಫೈರಿಂಗ್ ಸೌಂಡ್ ಕೇಳಿಸ್ತಿದೆ ನಮ್ಗೆ. ಅಲ್ಲಿ ಆಗ್ತಿರೋದು ಕೇಳಿಸ್ತಿದೆ. ನಮ್ ತಲೆಯಲ್ಲಿ ಏನು ಇಲ್ಲಿಂದಾದ್ರೂ ಬಂದ್ಬಿಟ್ರೆ ಅಂತ, ಯಾಕಂದ್ರೆ ಸುತ್ತಲೂ ಕಾಡು, ಮತ್ತೇನು ದಾರಿನೂ ಗೊತ್ತಿಲ್ಲ. ಸುಮ್ಮನೆ ಓಡಕ್ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ಹಸ್ಬೆಂಡು ನನ್ನ ಮಗನ ಕೈ ಬಿಟ್ಟೇ ಇಲ್ಲ, ಅವ್ನು ಹಿಡ್ಕೊಂಡು ಓಡ್ತಿದ್ದಾನೆ. ಇವಾಗ ಓಡ್ಬೇಕು ಅಂತಂದ್ರೂ 7 kilometers ವಿ ಹ್ಯಾವ್ ಟು ರನ್ ಅಷ್ಟೇನೆ ಆಯ್ತಾ. ಆಮೇಲೆ ಎಲ್ಲಾದ್ರೂ ನಮ್ ಕುದುರೆ ಒಂದು ಕಾಣಿಸ್ತಾನ ಅಂತ ನಾನು ಹುಡುಕ್ತಿದ್ದೀನಿ. ಓಡ್ಕೊಂಡ್ ಬಂದ್ವಿ. ಸುಮಾರು ಒಂದು 5 to 6 kilometers ವಿ ರ್ಯಾನ್. ಯು ಜಸ್ಟ್ ರ್ಯಾನ್ ಅಷ್ಟೇ. ನಿಮ್ಗೆ ದಾರಿ ಗೊತ್ತಿಲ್ಲ, ಅಲ್ಲಿ ಏನು ಗೊತ್ತಿಲ್ಲ. ಅಟ್ಯಾಕ್ ಆಯ್ತಲ್ಲ, 15-20 minutes ಫೈರಿಂಗ್ ನಡೀತು. ಅಲ್ಲಿ ಯಾರು ಮಿಲಿಟರಿ ಅವ್ರು ಬರಲಿಲ್ಲ? ಯಾರು ಬಂದಿಲ್ಲ ಮೇಡಮ್. ಲೋಕಲ್ ಪೀಪಲ್ ಅಷ್ಟೇ ಕೆಳಗಡೆ ಒಂದ್ ಸ್ವಲ್ಪ ದೂರ ಓಡ್ಕೊಂಡು ಆ ಮರದ ಹತ್ರ ಎಲ್ಲ ಉತ್ಕೊಂಡು ನಿಂತಿದ್ದಾರೆ. ಫೋನ್ಸ್ ಎಲ್ಲ ವರ್ಕ್ ಆಗ್ತಿತ್ತ? ನೆಟ್ವರ್ಕ್ ಇಲ್ಲ. ಅಲ್ಲಿ ಹೆಂಗೆ ಅಂತಂದ್ರೆ, ನೀವು ಅಲ್ಲಿದೆ ಸಿಮ್ ತಗೋಬೇಕು. ಪೋಸ್ಟ್ ಪೇಡ್ ಮಾತ್ರ ವರ್ಕ್ ಆಗೋದು, ಪ್ರೀಪೇಡ್ ವರ್ಕ್ ಆಗಲ್ಲ. ಸೊ ನಾವು ಪೋಸ್ಟ್ ಪೇಡ್ ಮಾಡ್ಕೊಂಡಿದ್ವಿ, ಕನ್ವರ್ಟ್ ಮಾಡ್ಕೊಂಡಿದ್ವಿ. ನಮ್ಮ ಟ್ರಾವೆಲ್ ಏಜೆನ್ಸಿ ಅವ್ರಿಗೂ ಹೇಳಿದ್ವಿ ಅಟ್ಯಾಕ್ ಬಗ್ಗೆ. ಅಲ್ಲಿ ಓಡ್ತಾನೆ ನಾವು ಕಾಲ್ ಮಾಡಿದ್ವಿ, ಹೀಗೆ ಅಟ್ಯಾಕ್ ಆಗಿದೆ. ಯಾಕಂದ್ರೆ ನಮ್ಮ ಲೆಕ್ಕದಲ್ಲಿ ಹೆಂಗೆ ಅಂತಂದ್ರೆ, ನಾವು ಹೆಂಗಂದ್ರೂ ಉಳಿಯಲ್ಲ, ಎಲ್ಲಿಂದಾರು ಬುಲೆಟ್ ಆಗ್ಬೋದು, ಏನಾಗ್ಬೋದೋ ಗೊತ್ತಿಲ್ಲ. ಅಟ್ಲೀಸ್ಟ್ ಫ್ಯಾಮಿಲಿ ಅವ್ರಿಗೆ ತಿಳಿಸ್ಬೇಕಾದ್ರೂ ಯಾರು ಒಬ್ರು ಬೇಕಲ್ಲ ಅಂತ ನಾವು ಟ್ರಾವೆಲ್ ಏಜೆನ್ಸಿ ಅವರಿಗೆ ಕಾಲ್ ಮಾಡಿದ್ವಿ. ಇವ್ರಿಗೆ ಎಲ್ಲೂ ನಾವು ಉಳಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ದೇ ಆರ್ ಪ್ರಿಪೇರ್ಡ್. ನಾವು ಇವತ್ತು ಈ ಬುಲೆಟ್ಗೆ ಸಿಕ್ಕಾಕೊಂಡು